ಅವೇಕ್ ವಿಶ್ವ ಸೇವಾ ಫೌಂಡೇಶನ್ ಇದಿಷ್ಟು ಚೆನ್ನಾಗಿ ನಡೀತಿದೆ ಅಂತೇಳಿ ನನಗೆ ಇವತ್ತೇ ಗೊತ್ತಾಗಿದೆ. ಹಾಗೆ ವಿಕಲಚೇತನರು ನಾವು ಕಣ್ಣು ಕಾಣಿಸ್ತಾ ಒಂದೇ ಅಲ್ಲ, ಬೇರೆ ಬೇರೆ ಎಲ್ಲ ಥರದ್ದು ಇರುತ್ತೆ. ಅಂಗದಲ್ಲಿ ಯಾವುದಾದ್ರು ಡಿಫಾಲ್ಟ್ ಇದ್ರೆ. ಆದರೆ ನಾನು ತುಂಬ ಜನ ಕೇಳ್ತಿರ್ತೀನಿ, ಯಾರು ಕಣ್ಣು ಕಾಣಲ್ಲ ಅವ್ರಿಗೆ ಸಿಕ್ಸ್ ಸೆನ್ಸ್ ಇರುತ್ತೆ ಅಂತ. ಅವ್ರಿಗೆ ನಮಗಿನ್ನೂ ಹೆಚ್ಚಿಗೆ ಬುದ್ಧಿ ಇರುತ್ತೆ. ನಾವು ಕಂಡಿದ್ದು ಎಷ್ಟೋ ಸಲ ನಾವು ಎಡವ್ತಾ ಇರ್ತೀರಿ, ಎಡವಿದ ಕಾಲಿಗೆ ಎಡವ್ತಿರ್ತೀರಿ. ಆದರೆ ಅವ್ರು ಎಡವೋದೇ ಇಲ್ಲ. ನಾನು ಅಷ್ಟೋ ಸಲ ಅಬ್ಸರ್ವ್ ಮಾಡ್ತಿರ್ತೀನಿ. ಅವ್ರಿಗೆ ದೇವರು ಒಂದು ಹೆಚ್ಚಿಗೆ ಬುದ್ಧಿ, ಅಂದರೆ ಸಿಕ್ಸ್ ಸೆನ್ಸ್ ಅಂತ ಹೇಳಿದ, ಇನ್ನೂ ಅತಿ ಬುದ್ಧಿ ಕೊಟ್ಟಿರ್ತಾರೆ. ಅದಕ್ಕೆ ದೇವರು ಅಂದ್ಕೊಳ್ತಾರೆ, ನನಗನ್ಸುತ್ತೆ ಇನ್ನೂ ಅವ್ರಿಗೆ ಕಣ್ಣೇ ಕೊಟ್ಬಿಟ್ಟಿದ್ರೆ ಅವ್ರು ಪೂರ್ತಿ ಎಷ್ಟಿದಾಗ್ತಿತ್ತು ಅಂತ ಗೊತ್ತಾಗ್ತದೆ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದಕ್ಕೆ ಎಲ್ಲ ಬುದ್ಧಿ ಕೊಟ್ಟು ಒಂದು ಸ್ವಲ್ಪ ಅವ್ರಿಗೆ ಕಡಿಮೆ ಮಾಡಿರ್ತಾರೆ. ಇದನ್ನು ನಾನು ತುಂಬ ಅಬ್ಸರ್ವ್ ಮಾಡ್ತಿರ್ತೀನಿ. ಯಾಕೆಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನಾನು LIC ಆಫ್ ಇಂಡಿಯಾ ಚೇರ್ಮನ್ ಕ್ಲಬ್ ಆಫ್ ಏಜೆಂಟು. ಒಬ್ರು ಹೀಗೆ ಒಂದು ವ್ಯಕ್ತಿ ಅವ್ರು ಕಣ್ಣು ಕಾಣ್ತಿಲ್ಲ ಎರಡು. ಅವ್ರು ಹೇಳಿದ್ರು ನಾನೊಂದು ನಿಮ್ಮ LIC ಮಾಡಿಸ್ಬೇಕು ಅಂತ. ನಾನು ಹೇಳಿದೆ, ನಿಮ್ಗೆ ಯಾಕಪ್ಪ LIC ಅಂದೆ. ಇಲ್ಲ ಒಂದು ಮಾಡಿಸ್ಕೊಡಿ ಅಂದರು. ಸರಿ, ಆಮೇಲೆ ನಾನು ಎಲ್ಲಿರ್ತೀರಿ ಬರ್ತೀನಿ, ನಾನು ಅಡ್ರೆಸ್ ಕೊಡಿ ಅಂದೆ. ಅವ್ರು ಹೇಳಿದ್ರು, ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮ ಅಡ್ರೆಸ್ ಹೇಳಿ ಅಂದರು. ನನ್ನ ಅಡ್ರೆಸ್ ಇದ್ದದ್ದು 2ನೇ ಮಾಡಿ ಮೇಲೆ ಅಡ್ರೆಸ್ ಹೋಯ್ತು. ಅದು ಕೊಟ್ಟೆ ಇದ್ದು ಸಾಯಂಕಾಲ ಅವ್ರು 7 ಗಂಟೆಗೆ ಅಲ್ಲಿ ಆಫೀಸ್ ಮುಂದೆ ಬಂದು ಕೂತ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ನಾನಲ್ಲಿ ಹೋಗ್ದೆ, ನಂಗೆ ಗಾಬರಿ ಅದು ಯಾರಪ್ಪ ಕೂತಿರೋದು ಅಂದೆ. ಸರ್, ನಾನು LIC ಮಾಡ್ಸೋಕ್ಕೆ ಫೋನ್ ಮಾಡಿದ್ನಲ್ಲ, ಬಂದಿದ್ದೀನಿ. ಅದೇ ವಿಳಾಸ ಹುಡುಕೊಂಡು ನಮ್ಮ ಮನೆಗೆ ಕರೆಕ್ಟಾಗಿ ಆಫೀಸಿಗೆ ಬಂದಿರೋದು. ಅದೇ ಕೇಳಿದೆ, ಕಣ್ಣು ಕಾಣುತ್ತಾ ಅಂತ. ನನಗೇನು ಕಾಣಲ್ಲ, ಮೊಬ್ರಾವು ಕಾಣಲ್ಲ ಅಂದರು. ಆದರೆ ವಿಳಾಸ ಹುಡ್ಕೊಂಡು ಕರೆಕ್ಟಾಗಿ ಬಂದಿದ್ರು. ಆಮೇಲೆ ಬಂದಲ್ಲಿ ಕೂತ್ಕೊಂಡ್ರು. ಕಡೆಗೆ ಏನಪ್ಪ ಯಾವ ಥರಪ್ಪ ನಿಮ್ಗೆ ಎಷ್ಟು ಕಟ್ಬೋದು ತಿಂಗಳಿಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಒಂದು 2,000 ರೂಪಾಯಿ ಕಟ್ಬೋದು. ನಾನೆಲ್ಲ ಹೇಳ ಪ್ಲಾನ್. ಅವ್ರು ಹೇಳಿದ್ರು, ನೀವು ಹೇಳೋದಕ್ಕೆ ಅವ್ರ ಹೆಚ್ಚಿಗೆ, ನನಗಿಂತ ಹೆಚ್ಚಿಗೆ ಆ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಅಧ್ಯಯನ ಮಾಡಿದರು. ನನಗೆ ತುಂಬ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ನಾವು ಕಂಡಿದ್ದವ್ರು ಎಷ್ಟೋ ಏನೋ ತಿಳ್ಕೊಂಡ್ರಲ್ಲ, ಅವ್ರು ಕಂಡಿದ್ಲೇ ಅಷ್ಟೊಂದು ತಿಳ್ಕೊಂಡ್ರಲ್ಲ. ನಂಗೆ ತುಂಬ ಸಂತೋಷ ಆಯಿತು. ಮತ್ತು ಅವ್ರು ಇಂಥ ಪ್ಲಾನ್ ಕೊಡಿ ಅಂತೆಲ್ಲ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಅಂದರೆ ನಾನು ತುಂಬ ಏನಕ್ಕೆ ಅಡ್ವೈಸ್ ಮಾಡ್ತೀನಿ. ಆದರೆ ಅವ್ರು ನನಗೆ ಸಾಕಷ್ಟು ಅವ್ರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡಿದ್ರು. ಇದು ನಂಗೆ ನೋಡೋರು ತುಂಬ ಸಂತೋಷ. ಆಮೇಲೆ ಹೇಳಿದೆ, ನೀವು ಫ್ರೀ ಇದ್ದ ಸಮಯದಲ್ಲಿ ಏನು ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಹೇಳೋದು, ಫ್ರೀ ಇದ್ದ ಸಮಯ ನಾನು ಗೇಮ್ಸ್ ಆಡ್ತೀನಿ. ಕಣ್ ಕಾಣೋದು ಹೆಂಗೆ ಆಡ್ತೀನಿ ಅಂದೆ. ಇಲ್ಲ, ನಾನು ಗೇಮ್ಸಲ್ಲಿ ಗೆದ್ದಿಗೆ ಯಾವಾಗಲೂ ಗೆದ್ದಕ್ಕೆ ಪ್ರಯತ್ನ ಪಡ್ತೀನಿ, ಗೆಲ್ಲಕ್ಕೆ ಅಂದರು. ಆಮೇಲೆ ಅದಾದ್ಮೇಲೆ ಹೇಳಿದ್ರು, ಪಾಲಿಸಿ ಎಲ್ಲ ಮಾಡಿಸಿದ್ಮೇಲೆ ನನಗೆ ಎಲ್ಲನೂ ಒಂದು ಕಾಪಿ, ನಾನೇನೇನು ಸೈನ್ ಮಾಡೀನಿ ಫಾರಮ್ಸು ಎಲ್ಲದಕ್ಕೂ ನನಗೆ ಒಂದು ಫೈಲ್ ಮಾಡಿಕೊಡ್ಬೇಕು ಅದು. ನಾನು ಹೇಳಿದೆ, ಅಲ್ಲಪ್ಪ ನಿನಗೆ ಏನು ಕಾಣ್ತಾ ಇಲ್ಲ, ನಾನು ಮಾಡಿಕೊಟ್ರೆ ಏನು ಗೊತ್ತಾಗತ್ತೆ ಅಂದೆ. ನನಗೆಲ್ಲ ನನ್ನ ಸಂಸಾರ, ನಮ್ಮ ಮನೆಯವರಿಗೆಲ್ಲ ಗೊತ್ತಿರ್ಬೇಕು ನಾ ಏನು ಮಾಡೀನಿ ಅಂತ. ಅಂದರೆ ನಾನು ಇದುವರೆಗೂ ಯಾರು ಆ ಥರ ಕೇಳದೇ ಇಲ್ಲ. ಕಂಡಿದ್ದು ನಮಗೆ ಕೇಳಲೇ ಇಲ್ಲ ಆ ಥರ, ನಮಗೊಂದು ಇದು ಮಾಡ್ಕೊಡಿ, ಡಾಕ್ಯುಮೆಂಟ್ ಮಾಡ್ಕೊಡಿ ಅಂತ. ಇವರು ಎಲ್ಲ ಮಾಡ್ಕೊಡಿ, ನಾವು ಸೇಫ್ ಆಗಿರ್ತೀನಿ. ಅಂದರೆ ಎಷ್ಟು ಬುದ್ಧಿ ಇರುತ್ತೆ ನಿಜವಾಗಲೂ. ದೇವರು ಚೆನ್ನಾಗಿ ಬುದ್ಧಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.